ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಎಲ್ರಿಗೂ ನಮಸ್ಕಾರ. ಇಂದು ವ್ಯಾಸಪೂರ್ಣಿಮೆ. ವ್ಯಾಸಪೂರ್ಣಿಮೆ ಅಥವಾ ಗುರುಪೂರ್ಣಿಮೆಯು ಪರಮಗುರು ಶ್ರೀ ವೇದವ್ಯಾಸರ ಜನ್ಮದಿನ. ಆಷಾಢ ಮಾಸದ ಪೂರ್ಣಿಮೆಯನ್ನು ಗುರುಪೂರ್ಣಿಮೆ ಎಂದು ವೇದವ್ಯಾಸರಿಗೆ ಭಕ್ತಿ ಗೌರವಗಳನ್ನರ್ಪಿಸಲು, ಹಾಗೆಯೇ ಅಂದು ವೇದವ್ಯಾಸರಿಂದ ಮೊದಲ್ಗೊಂಡು ಇಡೀ ಗುರು ಪರಂಪರೆಗೆ ಗೌರವ ಸಲ್ಲಿಸುವ ಒಂದು ಪದ್ಧತಿ ನಮ್ಮ ಪರಂಪರೆಯಲ್ಲಿ ಇದೆ. ಗೃಹಸ್ಥರು, ಸನ್ಯಾಸಿಗಳು ಎಲ್ಲರೂ ಮಾಡಬೇಕಾದ ಈ ಗೌರವ ಗುರುವಂದನೆಯ ಪೂಜೆ ಅಖಂಡ ಗುರುತತ್ವಕ್ಕೆ ನಮ್ಮ ವಂದನಾರ್ಪಣೆಯನ್ನು ಅರ್ಪಿಸುವ ದಿನ. ಜ್ಞಾನದ ಪರಂಪರೆಗೆ ನಮ್ಮ ನಮನವನ್ನು ಅರ್ಪಿಸುವ ಅತ್ಯಂತ ಅಪೂರ್ವವಾದ ದಿನ. ಇಡೀ ವೇದಾಂತ ಜ್ಞಾನವನ್ನು ವಿವಿಧ ರೀತಿಯಲ್ಲಿ ತಮ್ಮ ಅಪೂರ್ವ ಗ್ರಂಥಗಳ ಸರಮಾಲೆಯ ಮೂಲಕ ಇಡೀ ಮನುಜ ಕುಲದ ಮುಂದೆ ಬಿಚ್ಚಿಟ್ಟು, ಇಕೊಳ್ಳಿ, ಯಾವ ರೀತಿಯ ಗ್ರಂಥ ನಿಮಗೆ ಇಷ್ಟವಾಗುತ್ತೋ ಅದನ್ನು ಆಯ್ಕೆ ಮಾಡಿಕೊಂಡು ಸ್ವಾಧ್ಯಾಯ ಮಾಡಿ ಆ ತತ್ವಗಳನ್ನು ನಿಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಜನ್ಮ ಸಾರ್ಥಕಪಡಿಸಿಕೊಳ್ಳಿ ಅಂತ ತಮ್ಮ ಕೃತಿಯಲ್ಲಿ ಹೇಳ್ತಿದ್ದಾರೆ ಈ ಪರಮಜ್ಞಾನಿ ವೇದವ್ಯಾಸರು. ಇಂತಹ ಅಪೂರ್ವ ಜ್ಞಾನಸ್ವರೂಪಿ ಗುರುವನ್ನು ಈ ಕಾರಣದಿಂದಲೇ ಸಾಕ್ಷಾತ್ ವಿಷ್ಣುವೇ ಇವರು ವ್ಯಾಸಾಯ ವಿಷ್ಣುರೂಪಾಯ ಅಂತ ಕರೆದಿರೋದು. ಈ ಪರ್ವದಿನದಂದು ವೇದವ್ಯಾಸರ ಒಂದು ಕಿರು ಪರಿಚಯವನ್ನು ನಾವು ಮಾಡಿಕೊಳ್ತಾ ಆ ಮೂಲಕ ಅವರಿಗೊಂದು ಹೃದಯಪೂರ್ವಕ ವಂದನೆಯನ್ನು ಸಲ್ಲಿಸಿ ಧನ್ಯರಾಗೋಣ. ವೇದವ್ಯಾಸರು ಪರಾಶರ ಮುನಿಗಳ ಮಗ, ವಸಿಷ್ಠ ಮಹರ್ಷಿಗಳ ಮೊಮ್ಮಗನೂ ಶಕ್ತಿ ಮಹರ್ಷಿಗಳ ಮಗನೂ ಆದ ಪರಾಶರ ಮುನಿ ಒಂದು ದಿನ ದೋಣಿಯೊಂದರಲ್ಲಿ ಕುಳಿತು ಯಮುನಾ ನದಿಯನ್ನು ದಾಟುತ್ತಿದ್ದಾಗ ಧರ್ಮಕರ್ಮ ಸಂಯೋಗವೆಂಬಂತೆ ಸತ್ಯವತಿ ಅಥವಾ ಮತ್ಸ್ಯಗಂಧಿ ಎಂಬ ಬೆಸ್ತರ ಹುಡುಗಿಯನ್ನು ಕಂಡು ಅವಳಲ್ಲಿ ಅನುರಕ್ತರಾದರು. ಆಕೆ ದೋಣಿಯನ್ನು ನಡೆಸ್ತಾ ಇದ್ಲು. ದೈವ ಸಂಕಲ್ಪದಂತೆ ಜಗತ್ತಿಗೆ ಒಂದು ಮಹತ್ತರ ಜ್ಞಾನಿಯ ಆವಿರ್ಭಾವವಾಗುವುದಕ್ಕಾಗಿ ಪರಾಶರ ಮಹರ್ಷಿ ಮತ್ತು ಸತ್ಯವತಿ, ಹೆಸರೇ ಸೂಚಿಸುವಂತೆ ಅವಳು ಮೈಯೆಲ್ಲ ಮೀನಿನ ವಾಸನೆಯವಳಾದ್ದರಿಂದ ಅವಳಿಗೆ ಮತ್ಸ್ಯಗಂಧಿ ಅಂತ ಕರೀತಿದ್ರು. ಇವರಿಬ್ಬರ ಸಂಯೋಗದಿಂದ ಯಮುನಾ ನದಿಯಲ್ಲಿನ ದ್ವೀಪದಲ್ಲಿ ಈ ಅಪೂರ್ವ ಕೃಷ್ಣವರ್ಣದ ಮಹಾ ತೇಜಸ್ವಿ ಪುತ್ರರತ್ನವೊಂದು ಜನಿಸಿತು. ಜನಿಸಿದ ತಕ್ಷಣವೇ ಅಚ್ಚರಿ ಎಂಬಂತೆ ಈ ವ್ಯಾಸರು 7 ವರ್ಷದವರಷ್ಟು ದೊಡ್ಡ ಬಾಲಕನಾಗಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ತಂದೆ ಪರಾಶರ ಮಹರ್ಷಿಯೊಡನೆ ಹೊರಟು ನಿಲ್ಲುತ್ತಾರೆ. ಹಾಗೆ ಹೊರಡುವಾಗ ತನ್ನಮ್ಮ ಮತ್ಸ್ಯಗಂಧಿಗೆ, ಅಮ್ಮ, ನೀನು ಯಾವಾಗೆಲ್ಲ ನನ್ನನ್ನು ನೆನಪು ಮಾಡಿಕೊಳ್ತೀಯೋ ಆವಾಗ ನಾನು ನಿನ್ನ ಮುಂದೆ ಇರುತ್ತೇನೆ ಎಂಬ ಮಾತನ್ನು ಕೊಟ್ಟು ತಂದೆಯ ಜೊತೆ ಹೊರಡ್ತಾರೆ. ಆ ಋಷಿ ಪರಾಶರರು ಅಂದರೆ ವೇದವ್ಯಾಸರ ತಂದೆ ಏನಿದ್ದಾರೆ, ಈ ಮತ್ಸ್ಯಗಂಧಿ ಅಂದರೆ ವ್ಯಾಸರ ತಾಯಿಗೆ ಅವಳ ಮೈಯ ಗಂಧ ಏನಿದೆ ಅದು ಮೀನಿನ ವಾಸನೆಯನ್ನು ಸೂಸ್ತಿತ್ತಲ್ಲ, ಅದನ್ನು ಬದಲಿಸಿ ವ್ಯಾಸರು ಹುಟ್ಟಿದ ಮೇಲೆ ತುಂಬ ಸುವಾಸಿತ ಮೈಯವಳಾಗಿ ಅವಳನ್ನು ಮಾಡ್ತಾರೆ. ಅವಳ ಮೈ ಗಂಧ ಅವಳಿದ್ದಲ್ಲಿಂದ ಯೋಜನ ದೂರಕ್ಕೆ ಪಸರಿಸ್ತಾ ಇತ್ತಂತೆ. ಈ ವರವನ್ನು ಪರಾಶರ ಮುನಿಗಳು ಮತ್ಸ್ಯಗಂಧಿಗೆ ಅನುಗ್ರಹಿಸಿದರು. ಇದರ ಸಲುವಾಗಿಯೇ ಅವಳಿಗೆ ಮುಂದೆ ಯೋಜನಗಂಧಿ ಅಂತ ಹೆಸರಾಯಿತು. ಜೊತೆಗೆ ಅವಳಿನ್ನೂ ಮದುವೆಯಾಗದ ಕನ್ಯೆಯಾದ ಕಾರಣದಿಂದ ಕೃಷ್ಣದ್ವೈಪಾಯನರ ಹುಟ್ಟಿಗೆ ಅಂದರೆ ವ್ಯಾಸರ ಹುಟ್ಟಿಗೆ ಮೊದಲಿದ್ದ ಕನ್ಯತ್ವವನ್ನೇ ಈ ಪರಾಶರ ಮಹರ್ಷಿಗಳು ಅವಳಲ್ಲಿ ಉಳಿಸುತ್ತಾರೆ. ಹೀಗೆ ಪರಂಪರಾನುಗತವಾಗಿ ಜ್ಞಾನಿಗಳಾದ ವ್ಯಾಸರು ಬ್ರಹ್ಮಜ್ಞಾನಿ ವಸಿಷ್ಠರ ಮೊಮ್ಮಗ. ಪ್ರಖರ ಜ್ಞಾನಜ್ಯೋತಿಯಾದ ಇವರು ತಮ್ಮ ವಿದ್ಯಾಭ್ಯಾಸದ ನಂತರ ಬಹುದೊಡ್ಡ ಪರ್ವತದ ರಾಶಿಯಂತಿದ್ದ
ಅಪೌರುಷೇಯವಾದ ವೇದವನ್ನು ಅಧ್ಯಯನಕ್ಕೆ ಅನುಕೂಲವಾದ ರೀತಿಯಲ್ಲಿ 4 ವೇದಗಳನ್ನಾಗಿ ವಿಂಗಡಿಸ್ತಾರೆ. ಈ ಸಂದರ್ಭದಲ್ಲಿ ವೇದದ ರಹಸ್ಯವನ್ನು ಅನನ್ಯವಾದ ಚಿರಂತನವಾದ ಜ್ಞಾನನಿಧಿಯನ್ನೇ ಮನುಕುಲಕ್ಕೆ ವ್ಯಾಸರು ಅನುಗ್ರಹಿಸಿದ್ದಾರೆ. ಭಗವದ್ಗೀತೆಯೊಂದೇ ಸಾಕು ವಿಶ್ವದಲ್ಲಿ ಮಹಾಪರಿವರ್ತನೆಯನ್ನು ತರಲು. ಪ್ರಾಚೀನವೂ ದೈವಿಕವೂ ಆದ ಅನೇಕ ರಹಸ್ಯಗಳನ್ನು ಕುರಿತು ಪುರಾಣಗಳನ್ನು ರಚಿಸಿದ್ದಾರೆ. ಸೂರ್ಯಮಂಡಲ, ಚಂದ್ರಮಂಡಲ, ತಾರಾಪುಂಜ, ಗ್ರಹಗಳ ಚಲನೆ, ಪ್ರಾಕೃತಿಕ ಅನೇಕಾನೇಕ ಸಂಗತಿಗಳು ಇತ್ಯಾದಿಗಳನ್ನು ಕುರಿತು ವ್ಯಾಸರು ನೀಡಿರುವ ವಿವರಣೆ ಅವರಿಗೆ ಭೂಗೋಳ, ಖಗೋಳ, ಜ್ಯೋತಿಷ್ಯ, ಮಾನವಿಕ ಶಾಸ್ತ್ರ, ವಿಜ್ಞಾನಗಳಲ್ಲಿ ಹಾಗೂ ಇತರ ಶಾಸ್ತ್ರಗಳಲ್ಲಿ ಅಗಾಧ ಪರಿಣಿತಿ ಇತ್ತೆಂಬುದಕ್ಕೆ ಸಾಕ್ಷಿ. ಅವರಿಗಾದ ಮಹಾದರ್ಶನದ ಫಲವೇ ಭೂತ, ವರ್ತಮಾನ, ಭವಿಷ್ಯಗಳನ್ನೊಳಗೊಂಡ ವಿಶ್ವಚರಿತ್ರೆಯಾಗಿದೆ. ಅಂದರೆ ವಿಜ್ಞಾನ, ಇತಿಹಾಸ, ಯೋಗಶಾಸ್ತ್ರಗಳು ಸೇರಿ ಪುರಾಣ ಸಂಹಿತೆಗಳೆನಿಸಿಕೊಂಡಿದೆ. ಹಿಂದಿನ, ಇಂದಿನ ಹಾಗೂ ಮುಂದಿನ ಮಾನವರ ರಾಜರ ಇತಿಹಾಸ ನಿರ್ಮಿಸಬೇಕೆಂದರೆ ಅವರು ಎಂಥ ತ್ರಿಕಾಲಜ್ಞಾನಿಗಳಾಗಿದ್ದರು. ಇಷ್ಟೊಂದು ವಿವರಗಳನ್ನು ನೀಡುವ ಕೃತಿಗಳು ವಿಶ್ವದಲ್ಲಿ ಭಾರತವನ್ನು ಬಿಟ್ಟರೆ ಬೇರೆಲ್ಲಿಯಾದರೂ ಸಿಗುವುದೇ ಇಲ್ಲ. ಮಹಾಭಾರತ ಒಂದು ಸಾಕು. ಇದೊಂದು ಮಹಾಕೃತಿ. ಪಂಚಮ ವೇದವೆಂದೆನಿಸಿಕೊಂಡಿರುವ ಈ ಮಹಾಭಾರತ ಒಂದು ದೊಡ್ಡ ವಿಶ್ವಕೋಶ. ವಿಷ್ಣು ಸಹಸ್ರನಾಮ ಮತ್ತು ಭಗವದ್ಗೀತೆಯಂತಹ ಅಧ್ಯಾತ್ಮ ತತ್ವವನ್ನು ಬೋಧಿಸುವಂತಹ ಈ ವಿಶ್ವದ ಮಹಾಗ್ರಂಥವಾದ ಮಹಾಭಾರತ ಇದು ವ್ಯಾಸರ ಒಂದು ಮಹಾಕೃತಿ. ಇದರಲ್ಲಿ ಶ್ರೀಕೃಷ್ಣ, ಸಂಜಯ, ಭೀಷ್ಮ, ಸೂತಾದಿಗಳ ಪಾತ್ರದ ಒಳಹೊಕ್ಕು ನೀತಿಬೋಧೆಯನ್ನು ಮಾಡಿದ ಮಹಾಮೇಧಾವಿ ಈ ಕೃಷ್ಣದ್ವೈಪಾಯನರು. ಅರ್ಜುನನಿಗೆ ಕೃಷ್ಣನ ಮೂಲಕ, ಧೃತರಾಷ್ಟ್ರನಿಗೆ ಸಂಜಯನ ಮೂಲಕ, ನಮಗೆಲ್ಲ ಗಣಪತಿಯ ಲಿಪಿಯ ಮಹಾಭಾರತದ ಮೂಲಕ ಭಗವಂತನ ವಿಶ್ವರೂಪ ದರ್ಶನವನ್ನು ಮಾಡಿಸಿರುವ ವ್ಯಾಸರ ಈ ತಂತ್ರ ಎಷ್ಟೊಂದು ಆಕರ್ಷಕ, ಎಷ್ಟೊಂದು ಅರ್ಥಪೂರ್ಣ. ಇದೇ ತಂತ್ರದ ಮೂಲಕವೇ ತಮ್ಮ ಮಗನಾದ ಶುಕನ ಮೂಲಕ ಪ್ರೇಮ ಪರಿಪ್ಲುತವಾದ ಮಹಾಭಾಗವತ ಪುರಾಣವನ್ನು, ಶತಾನಿಕನ ಮೂಲಕ ಭವಿಷ್ಯ ಪುರಾಣವನ್ನೂ ನಮಗೆ ಅನುಗ್ರಹಿಸಿ ಜ್ಞಾನಸಾಗರದ ಅಲೆಗಳಲ್ಲಿ ನಮ್ಮನ್ನು ಮುಳುಗಿಸಿಬಿಟ್ಟಿದ್ದಾರೆ. ಈ ಎಲ್ಲ ವ್ಯಕ್ತಿಗಳ ಆತ್ಮ ವ್ಯಾಸರದ್ದೇ. ಹಾಗಾಗಿ ಪರಮಗುರು ಶ್ರೀ ವ್ಯಾಸ ಮಹರ್ಷಯೇ ನಮಃ ಅಂತ ಅವರನ್ನು ನಾವು ದಿನನಿತ್ಯ ನೆನೆಯಬೇಕಾಗಿದೆ, ಸ್ತುತಿಸಬೇಕಾಗಿದೆ. ಈ ಮೇಲೆ ಹೇಳಿದ ಎಲ್ಲ ಗ್ರಂಥಗಳ ಜೊತೆಗೆ ಬ್ರಹ್ಮಸೂತ್ರ, 18 ಪುರಾಣಗಳು, ಉಪಪುರಾಣಗಳು, ಹರಿವಂಶ ಹಾಗೂ ಎಲ್ಲಕ್ಕಿಂತ ಮುಖ್ಯವಾದ ಏನಾತ್ಮ ಸಂಪ್ರಸೀದತಿ ಎಂಬ ಮಾತಿನಂತೆ ಭಗವಂತನಲ್ಲಿ ನಮ್ಮ ಮನಸ್ಸನ್ನು ಸಂಪ್ರೀತವಾಗಿ ನೆಲೆಗೊಳಿಸಿಬಿಡುವ ಭಾಗವತ ಮಹಾಪುರಾಣ ಇವೆಲ್ಲವನ್ನು ವ್ಯಾಸರು ನಮ್ಮ ಸದ್ಗತಿಗಾಗಿ ಅನುಗ್ರಹಿಸಿಕೊಟ್ಟಿದ್ದಾರೆ. ಈ ಎಲ್ಲ ಕೃತಿಗಳನ್ನು ವ್ಯಾಸರು ನಮ್ಮ ಮೋಕ್ಷಕ್ಕಾಗಿ ಜ್ಞಾನಸಾಗರದ ಮಹಾಪೂರವನ್ನೇ ನಮ್ಮ ಮುಂದೆ ಹರಿಸಿಬಿಟ್ಟಿದ್ದಾರೆ. ವೇದವ್ಯಾಸರಿಗೆ ಅನೇಕ ಹೆಸರುಗಳಿವೆ. ಅವರು ಬದರಿಕಾಶ್ರಮವಾಸಿಗಳಾದ್ದರಿಂದ ಬಾದರಾಯಣರೆಂದೂ ಕೂಡ ಹೇಳಲ್ಪಟ್ಟಿದ್ದಾರೆ. ಇವರು ರಚಿಸಿರುವ ಒಂದು ಮಹತ್ವದ ಗ್ರಂಥವಾದ ಬ್ರಹ್ಮಸೂತ್ರದಲ್ಲಿ ತಿಳಿಸಿರುವುದು ಅತ್ಯುನ್ನತವಾದ ತತ್ವವನ್ನು. ಅದರ ಪ್ರಕಾರ ಬ್ರಹ್ಮವೊಂದೇ ಸತ್ಯ. ಬ್ರಹ್ಮವನ್ನು ಸಾಕ್ಷಾತ್ಕಾರ ಮಾಡಿಕೊಂಡವರು ಜನನ ಮರಣಗಳ ಚಕ್ರಕ್ಕೆ ಸಿಕ್ಕುವುದಿಲ್ಲ. ಇದನ್ನು ಪ್ರತಿಪಾದಿಸಲು ಅವರು ವೇದದ ಅಂತ್ಯಭಾಗವಾಗಿರುವ ಉಪನಿಷತ್ತನ್ನು ಆಧಾರವಾಗಿ ಮಾಡಿಕೊಂಡಿದ್ದಾರೆ. ಬ್ರಹ್ಮಜ್ಞಾನ ಪ್ರಾಪ್ತಿಗೆ ಇಂದ್ರಿಯಾತೀತ ಸ್ಥಿತಿ ಅಗತ್ಯ. ಬ್ರಹ್ಮವೆಂಬುದು ಶುದ್ಧ ಪ್ರಜ್ಞೆ. ಈ ಬ್ರಹ್ಮವೇ ವಿಶ್ವದ ಮೂಲ. ಬ್ರಹ್ಮ ಮಾತ್ರ ಸತ್ಯ. ಈ ಬ್ರಹ್ಮ ಸೃಷ್ಟಿಸಲ್ಪಟ್ಟಿದ್ದಲ್ಲ. ಅದು ತಂತಾನೇ ಸದಾ ಅಸ್ತಿತ್ವದಲ್ಲಿರುವಂಥ ಸತ್ಯ. ತನ್ನ ಸಂಕಲ್ಪದಂತೆ ವಿಕಾಸ ಹೊಂದುತ್ತಿರುತ್ತದೆ. ಇದಕ್ಕೆ ಹೊರಗಿನ ವ್ಯಕ್ತಿ, ಶಕ್ತಿ, ವಸ್ತುಗಳ ನೆರವು ಬೇಕಿಲ್ಲ. ಸೃಷ್ಟಿ, ಸ್ಥಿತಿ,
ಲಯಗಳ ಎಲ್ಲ ಪ್ರಕ್ರಿಯೆಗಳ ಹಂತಗಳು ಆದಿಯಿಂದ ಅಂತ್ಯದವರೆಗೂ ಬ್ರಹ್ಮದ ನಿರ್ದೇಶನ, ಸಂಕಲ್ಪ, ವಿನ್ಯಾಸಗಳಿಗೆ ಒಳಪಟ್ಟಿರುತ್ತದೆ. ಸೃಷ್ಟಿಸಲ್ಪಟ್ಟಿರುವ ವಿಶ್ವವು ಸೃಷ್ಟಿಸಿದ ಬ್ರಹ್ಮಕ್ಕಿಂತ ಭಿನ್ನವಾದುದಲ್ಲ. ಸಾಕ್ಷಾತ್ಕಾರಕ್ಕೆ ಧ್ಯಾನವು ಶ್ರೇಷ್ಠ ವಿಧಾನ. ಜ್ಞಾನ ಪ್ರಾಪ್ತಿಯಾದ ನಂತರ ಜೀವರ ಸಂಚಿತ ಕರ್ಮಗಳೆಲ್ಲ ನಾಶವಾಗುತ್ತದೆ. ಪ್ರಾರಬ್ಧ ಕರ್ಮವು ದೇಹಧಾರಣೆ ಇರುವವರೆಗೂ ಇರುತ್ತದೆ. ಜೀವರು ಬ್ರಹ್ಮದ ಅಧೀನದಲ್ಲಿರುವವರು, ಸ್ವತಂತ್ರರಲ್ಲ. ಬ್ರಹ್ಮವು ನಿರ್ವಿಶೇಷವಾದ ಶುದ್ಧ ಸ್ವರೂಪ ಅಂತ ವ್ಯಾಸರು ಇದರಲ್ಲಿ ಹೇಳ್ತಾರೆ. ಈ ರೀತಿ ವ್ಯಾಸರದು ಒಂದು ವಿರಾಟ್ ಚೈತನ್ಯ. ಅವರ ಬುದ್ಧಿ ಸೂಕ್ಷ್ಮ, ಭಾವ ಅಷ್ಟೇ ಆಳ, ವಿಶಾಲ. ವ್ಯಾಸರು ಋಷಿಗಳು, ಕವಿಗಳು, ಮಾನವನ ಮನಸ್ಸನ್ನೆಲ್ಲ ಶೋಧಿಸಬಲ್ಲ ಶಕ್ತಿ. ಅವರು ಮಾನವನ ಮನಸ್ಸನ್ನು ವಿಭಜಿಸಿ ನೋಡಿದರು. ಮನುಷ್ಯನ ಬಾಹ್ಯವನ್ನು ಮತ್ತು ಅಂತರಂಗವನ್ನು ತಿಳಿಯಬಲ್ಲ ಶಕ್ತಿಯುಳ್ಳವರು. ಅವರು ಬರೆದ ಈ ಮಹಾಭಾರತದ ಕತೆ ಎಲ್ಲ ಭಾರತೀಯರಿಗೂ ವಿದೇಶಿಯರಿಗೂ ಕೂಡ ಪರಿಚಿತವಾಗಿ ಅವರ ಬಾಳಿಗೆ ದಾರಿದೀವಿಗೆಯಾಗಿದೆ. ಹೀಗೆ ವೇದವ್ಯಾಸರ ಪ್ರಜ್ಞೆ ಜಗತ್ತಿನ ಪ್ರತಿಯೊಂದು ಅಂಶವನ್ನು ಆವರಿಸಿದೆ. ಅವರು ದೇವ, ಗಂಧರ್ವ, ನರ, ವಾನರ, ಪಶು, ಪಕ್ಷಿಗಳ ಸ್ವರೂಪ ಸ್ವಭಾವವೆಲ್ಲವನ್ನು ತನ್ನ ಬುದ್ಧಿಗನ್ನಡಿಯಲ್ಲಿ ಪ್ರತಿಬಿಂಬಿಸುವಂತೆ ಈ ಮಹಾಭಾರತ ಕೃತಿಯಲ್ಲಿ ಮಾಡಿದ್ದಾರೆ. ಈ ತಮ್ಮ ಮೇರು ಕೃತಿಯಲ್ಲಿ ವೇದವ್ಯಾಸರು ಮೊದಲಿನಿಂದ ಕೊನೆಯವರೆಗೂ ಪ್ರಧಾನ ಪಾತ್ರವನ್ನು ವಹಿಸಿದ್ದಾರೆ. ವಿಷಯಾಸಕ್ತಿ, ವಿಷಯ ವಿರಕ್ತಿ, ಆಧ್ಯಾತ್ಮಿಕತೆ ಎಲ್ಲವನ್ನೂ ನಿರ್ವಿಕಾರ ಮನೋಭಾವದಿಂದ ವಿವರಿಸಿದ್ದಾರೆ. ಇವುಗಳಲ್ಲಿ ಯಾವುದನ್ನು ನಾವು ಅರಸಿದರೆ ಸುಖ, ಯಾವುದನ್ನು ಅರಸಿದರೆ ದುಃಖ ಎಂಬುದನ್ನು ಸವಿಸ್ತಾರವಾಗಿ ತಿಳಿಸಲು ಭಗವದ್ಗೀತೆ ಎಂಬ ದಿವ್ಯ ಕೃತಿಯನ್ನು ಕಟ್ಟಿಕೊಟ್ಟಿದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯಗಳಿಗೆ ಕಾರಣನಾಗಿ ಸಮಗ್ರ ಮಹಾಭಾರತದ ಮಹಾಸೂತ್ರಧಾರನಾಗಿ ಈ ಮಹಾಕೃತಿಯ ಆದ್ಯಂತವಾಗಿ ಕಂಗೊಳಿಸುವ ಪರಮ ಪುರುಷನಾದ ಶ್ರೀಕೃಷ್ಣನನ್ನು ತಾವು ಸಾಕ್ಷಾತ್ಕರಿಸಿಕೊಂಡು ನಮಗೂ ಅವನ ದಿವ್ಯ ದರ್ಶನವನ್ನು ಮಾಡಿಸಿದ್ದಾರೆ. ಈ ಭಾಗವತವೆಂಬ ರಸಗ್ರಂಥದಲ್ಲಿ ನಾವೂ ಕೂಡ ಕೃಷ್ಣನನ್ನು, ಅವರು ಯಾವ ರೀತಿ ಪ್ರೇಮ ಭಾವದಲ್ಲಿ ಕೃಷ್ಣನ ಒಂದು ಅನುಗ್ರಹವನ್ನು ಪಡೆದರೋ ಆ ರೀತಿ ನಮಗೂ ಅವನ ಅನುಗ್ರಹವನ್ನು ಪಡೆಯುವಂತೆ ಮಾಡಿದ್ದಾರೆ. ಈ ಎಲ್ಲ ದೃಷ್ಟಿಯಿಂದ ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ ಎಂಬ ಮಾತು ಎಲ್ಲ ದೃಷ್ಟಿಯಿಂದಲೂ ಕೂಡ ಸತ್ಯವೇ ಆಗಿದೆ ಎಂದರೆ ಅತಿಶಯೋಕ್ತಿ ಅಲ್ಲ. ವ್ಯಾಸರ ತಾಯಿ ಸತ್ಯವತಿಯಿಂದ ಪ್ರಾರಂಭಿಸಿ ವ್ಯಾಸರ ದರ್ಶನ ಪಡೆದವರು ಪಾಂಡವ ಕೌರವರಲ್ಲಿ ಪ್ರತಿಷ್ಠಿತರಿಗೆ ಸಂದರ್ಭ ಬಂದಾಗೆಲ್ಲ ತಮ್ಮ ದರ್ಶನ ನೀಡ್ತಾ ಇರ್ತಾರೆ. ಏಕಕಾಲದಲ್ಲಿ ಅನೇಕರಿಗೆ ದರ್ಶನ ನೀಡಿರ್ತಾರೆ. ವ್ಯಾಸರ ದರ್ಶನ ಯಾವುದೇ ಒಂದು ಯುಗಕ್ಕೆ ಸೀಮಿತವಾಗಿಲ್ಲ. ಕಲಿಯುಗದಲ್ಲಿಯೂ ಅಂದರೆ ಈ ಕಾಲದಲ್ಲಿಯೂ ಅನೇಕ ಸಂದರ್ಭಗಳಲ್ಲಿ ಅನೇಕರಿಗೆ ವ್ಯಾಸರ ದರ್ಶನ ಲಭಿಸಿದೆ. ಉದಾಹರಣೆಗೆ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ವಾರಣಾಸಿಯ ಬ್ರಾಹ್ಮಣ ಬಾಲಕ ವೇದನಿಧಿ, ವಿದ್ಯಾರಣ್ಯರು ಇತ್ಯಾದಿ. ವ್ಯಾಸ ಮತ್ತು ಕೃಷ್ಣರು ಸಮಕಾಲೀನರಾದರೂ ಮುನಿಗಳಲ್ಲಿ ನಾನು ವ್ಯಾಸ, ಮುನೀನಾಮಪ್ಯಹಂ ವ್ಯಾಸಃ ಎಂದು ಶ್ರೀಕೃಷ್ಣ ಗೀತೆಯ ವಿಭೂತಿ ಯೋಗದಲ್ಲಿ ನುಡಿದಿದ್ದಾನೆ. ಕೃಷ್ಣನಲ್ಲೂ ಅರ್ಜುನ ವ್ಯಾಸರನ್ನು ಕಾಣುತ್ತಾನೆ. ಮಹರ್ಷಿ ವ್ಯಾಸರು ಇನ್ನೂ ಎಷ್ಟೋ ಜನರಿಗೆ ದರ್ಶನ ನೀಡಬಹುದು. ಕಾರಣ ಅವರು ಚಿರಂಜೀವಿಗಳು. ಹಾಗಾಗಿ ಪ್ರತಿ ವರ್ಷ ಆಷಾಢ ಶುದ್ಧ ಪೌರ್ಣಿಮೆ ದಿನವನ್ನು ಗುರುಪೂರ್ಣಿಮಾ ಅಥವಾ ವ್ಯಾಸ ಪೂರ್ಣಿಮಾ ಎಂಬ ಹೆಸರಿನಿಂದ ವ್ಯಾಸರೆಂಬ ವಿಶ್ವಗುರುವಿನ ಹುಟ್ಟುಹಬ್ಬವನ್ನು ಆಚರಿಸುವುದು ಒಂದು ಸತ್ಸಂಪ್ರದಾಯ. ಕಾರಣ ಆ ದಿನವೇ ವ್ಯಾಸರು ಜನಿಸಿದ್ದು. ಇದೊಂದು ಆಧ್ಯಾತ್ಮಿಕ ಪರ್ವದಿನವೂ ಹೌದು. ಆ ದಿನ ಎಲ್ಲರೂ ಈ ಪರಮಗುರುವಿಗೆ ತಮ್ಮ ಕೃತಜ್ಞತಾಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾರೆ. ಲೋಕಕ್ಕೆ ಅವರು ಅನುಗ್ರಹಿಸಿದ ಜ್ಞಾನ ನಿಧಿಯನ್ನು ಸ್ಮರಿಸಿಕೊಳ್ತಾರೆ. ಆ ದಿನ ವೇದಶಾಸ್ತ್ರಾದಿ ಪಾರಾಯಣ, ಪ್ರವಚನಾದಿಗಳ ದ್ವಾರ ವ್ಯಾಸೋಕ್ತವಾದದೆಲ್ಲವನ್ನು ಪುನರ್ಮನನ ಮಾಡುತ್ತಾರೆ. ಸನಾತನ ಧರ್ಮದ ಅಭ್ಯುದಯಕ್ಕಾಗಿ ಕಾರ್ಯನಿರ್ವಹಿಸಿದ ಮಹಾಗುರು ವ್ಯಾಸರನ್ನು ಹೃತ್ಪೂರ್ವಕವಾಗಿ ವಂದಿಸುತ್ತಾರೆ. ಗುರುಪೂರ್ಣಿಮೆ ಕಾರ್ಯಕ್ರಮವು ಭಾರತದಾದ್ಯಂತ ಆಚರಿಸಲ್ಪಡುತ್ತದೆ. ಈ ಮಹಾದಿನದ ಮಹತ್ವ ಕುರಿತಂತೆ
ಇದೊಂದು ವ್ಯಾಸ ನಮನದ ಪ್ರಯತ್ನ. ಇಂತಹ ಜ್ಞಾನಮಯ ಪ್ರದೀಪರಾದ ಮಹಾಜ್ಯೋತಿ ನಮ್ಮೆಲ್ಲರ ಅಂತರಂಗದಲ್ಲಿ ತನ್ನ ಪ್ರೇಮದ ಕಿರಣವನ್ನು ಪಸರಿಸಿ ಆ ಜ್ಞಾನದೀಪವನ್ನೇ ಬೆಳಗಿಸಿ ಉದ್ಧರಿಸಲೆಂದು ಪ್ರಾರ್ಥಿಸುತ್ತಾ ನಮಸ್ಕಾರ.